ನಮಸ್ತೆ ವೀಕ್ಷಕರೇ. ಕಲಕೇರಿ ಬಸ್ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಲು ಸಾರ್ವಜನಿಕರ ಆಗ್ರಹ. ತಾಳಿಕೋಟೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಬಸ್ ನಿಲ್ದಾಣದ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳದಿರುವುದರಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಬಸ್ಗಾಗಿ ಕಾಯುವ ಪ್ರಯಾಣಿಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ನಿಲ್ಲಲು ಸೂಕ್ತ ವ್ಯವಸ್ಥೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ ನಿಲ್ದಾಣದ ಕಾಮಗಾರಿ ಅಪೂರ್ಣವಾಗಿರುವ ಕಾರಣ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ಕಲಕೇರಿ ಬಸ್ ನಿಲ್ದಾಣದ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜಿಲ್ಲಾ ವರದಿ ಎಂಬಿ ಮನಗೋಳಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಬಸ್ ನಿಲ್ದಾಣದ ಪರಿಸ್ಥಿತಿ ಹೇಗಿದೆ ಅಂದರೆ, ಜನರಿಗೆ ಮಳೆ ಬಂದರೆ ಸಾಕು ಅಸ್ತವ್ಯಸ್ತ ಆಗಿದೆ. 2021ರಲ್ಲಿ ಇದು ಬಸ್ ನಿಲ್ದಾಣ ಕಟ್ಟಡ ಆಗಿದೆ, ಅರ್ಧಂಬರ್ಧ ಆಗಿದೆ. ಮುಂದೆ ಪತ್ರೆ ಸಡ್ ಇಲ್ಲ, ಪ್ಲಾಟ್ಫಾರಮ್ ಮಾಡಿಲ್ಲ. ಕಾಂಟ್ರಾಕ್ಟರ್ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಲಿಲ್ಲ. 5 ವರ್ಷಗಳ ಕಾಲ ಗತಿಸಿ ಹೋಯಿತು. ಬಸ್ ಸ್ಟಾಪ್ ಇದೇ ರೀತಿ ಇದೆ. ಮೇಲಾಗಿ ಈ ಕಲಕೇರಿ ಬಸ್ ನಿಲ್ದಾಣ ಇನ್ನೂ ಉದ್ಘಾಟನೆಸೋದಕ್ಕೆ ಆಗಿಲ್ಲ, ಆದರೂ ಚಲಾವಣೆ ಇದೆ. ಹೀಗಿದ್ದು ಪರಸ್ಥಳದ ಬಂದಂಥ ಜನರಿಗೆ ಮಳೆ ಬಂದರೆ ಸಾಕು ನಿಂದ್ರಾಕ ಜಾಗ ಇಲ್ಲದಂತೆ ಪರಿಸ್ಥಿತಿ ಆಗಿದೆ. ಬಸ್ ಸ್ಟಾಪಿನ ಒಳಗಡೆ ಕೂಡ ನೀರು ತುಂಬ ಬರುತ್ತೆ. ಹೀಗಿದ್ದಾಗ ಪರಸ್ಥಳದ ಬಂದಂಥ ಜನರಿಗೆ ಭಾಳ ತೊಂದರೆ ಹಾಲಾಗುತ್ತದೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕು ಎಂದು ಕಲಕೇರಿ ಗ್ರಾಮಸ್ಥರಿಂದ ಕೇಳಿಕೊಳ್ಳುತ್ತೇವೆ. ಯಾಕಂದ್ರೆ ಕಲಕೇರಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕು ಕಲಕೇರಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸೆಂಟರ್ ಆಗುತ್ತೆ. ಇದು 40 ಹಳ್ಳಿ ಜನರು, ಪ್ರಯಾಣಿಕರು ತಿರುಗಾಡುವಂಥ ಹಳ್ಳಿ ಅಂದರೆ ಕಲಕೇರಿ. ಆದ್ದರಿಂದ ಈ ಕಲಕೇರಿ ಬಸ್ ನಿಲ್ದಾಣದ ಬಗ್ಗೆ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಬೇಗನೆ ಮುಂದೆ ಬಸ್ ನಿಲ್ದಾಣದ ಎದುರುಗಡೆ ಆಗುವ ಒಂದು ಪತ್ರ ಸಡ್ಡು ಇಲ್ಲ, ಪ್ಲಾಟ್ಫಾರಮ್ ಇಲ್ಲ, ಆದಷ್ಟು ತೀವ್ರವಾಗಿ ಈ ಕೆಲಸವನ್ನು ಮಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ. 2021ರಲ್ಲಿ ಉದ್ಘಾಟನೆ ಇದು ಜಾಗದ್ದು ಒಂದು ಅಡಗಲ ಸಮಾರಂಭ ಮಾಡಿ ಪೂಜೆಯನ್ನು ಮಾಡಿ ಅರ್ಧಂಬರ್ಧ ಬಸ್ ಸ್ಟ್ಯಾಂಡ್ ಕಟ್ಟಡ ಮಾಡಿ ಕಾಂಟ್ರಾಕ್ಟರ್ ತನ್ನ ಬಿಲ್ಲನ್ನು ಪಾಸ್ ಮಾಡ್ಕೊಂಡು ಹೋಗಿದ್ದಾನೆ. ಇದು ಮುಂದೆ ಪತ್ರೆ ಸಡ್ಡು ಆಗಬೇಕು, ಆಗಿಲ್ಲ. ಪ್ಲಾಟ್ಫಾರಮ್ ಆಗಬೇಕು, ಆಗಿಲ್ಲ. ಮೇಲಾಗಿ 40-50 ಹಳ್ಳಿಯ ಜನರು, ಪ್ರಯಾಣಿಕರು ಇಲ್ಲಿ ಬರ್ತಾರೆ. ಮಳೆ ಬಂದರೆ ಸಾಕು ಬಂದಂಥ ಪ್ರಯಾಣಿಕರಿಗೆ ಭಾಳ ತೊಂದರೆ ಇದೆ. ನಿಂದ್ರಾಕ ಕೂಡ ಜಾಗ ಇಲ್ಲ ಇಲ್ಲಿ. ಈಗಲಾದರೂ ಈ KSRTCಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಲಕೇರಿ ಬಸ್ ನಿಲ್ದಾಣದ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಆ ಕೆಲಸಗಳನ್ನು ಪೂರ್ಣಗೊಳಿಸಬೇಕು ಎಂದು ಕಲಕೇರಿಯ ನಾಗರಿಕರಲ್ಲಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ DTO ಮತ್ತು DC ಸಾಹೇಬರು ಬೇಗನೆ ಇದರ ಬಗ್ಗೆ ಕ್ರಮ ವಹಿಸಬೇಕು.